ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ನಿಮಗೆ ಮೊದಲು ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಓಕೆ, ತಡ ಮಾಡ್ದೇ ಮುದ್ದು ಸೊಸೆ ಶುಕ್ರವಾರದ ಎಪಿಸೋಡ್ನಲ್ಲಿ ಏನಾಗ್ತಾ ಇದೆ ನೋಡ್ಕೊಂಡು ಬಂದ್ಬಿಡೋಣ. ಮುದ್ದು ಸೊಸೆನಲ್ಲಿ ಇಲ್ಲಿ ಭದ್ರ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಇದೇ ನನ್ನ ಕೊನೆಯ ನಿರ್ಧಾರ, ನಾನು ಡೈವರ್ಸ್ ಕೊಡೋಕೆ ರೆಡಿ ಇದ್ದೀನಿ, ನನಗೆ ಅವಳು ಬೇಡವೇ ಬೇಡ, ಅವಳ ಜೊತೆ ಸಂಸಾರನೇ ನಾನು ಮಾಡೋಕೆ ರೆಡಿ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ಶಿವರಾಮೇಗೌಡರು, ಸರಿ ಗೋವಿಂದ, ಡಿವೋರ್ಸ್ ಕೊಡೋಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಹೇಳ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿ ಸಾವಿತ್ರಿ, ಈಶ್ವರಿ, ಚಿತ್ರ ಇವರೆಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಬಟ್ ಅಜ್ಜಮ್ಮ ಅಳ್ತಾ ಇದ್ದಾರೆ ಅಲ್ಲಿ. ಅಯ್ಯೋ ಮೋಹನ, ನಮ್ಮ ಫ್ಯಾಮಿಲಿನಲ್ಲೇ ಯಾರೂ ಇಂಥ ಡಿವೋರ್ಸ್ ಕೊಡೋ ತನಕ ಹೋಗಿರಲಿಲ್ಲ, ಇವನು ಬದುಕಿ ಬಾಳ್ಬೇಕಾಗದಿರೋನು ದುಡುಕ್ ನಿರ್ಧಾರ ತೊಗೊಂಡು ಹಿಂಗೆ ಆಗ್ಬಿಟ್ನಲ್ಲ, ಏನು ಮಾಡೋದು ಮೋಹನ ಅಂತ ಅಜ್ಜಮ್ಮ ಅಳ್ತಾ ಇದ್ದಾರೆ. ಇಲ್ಲಿ ಭದ್ರ ಹೋಗಿ ಫುಲ್ಲು ರೂಮಲ್ಲಿ ಹೋಗಿ ಮತ್ತೆ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅಲ್ಲಿಗೆ ಕ್ವಾಟ್ಲೆ ಬಂದು ಹೇಳ್ತಾ ಇದ್ದಾನೆ, ಅಣ್ತಮ್ಮ ನೀನು ಮಾಡ್ತಾ ಇರೋದು ಸರಿ ಇಲ್ಲ ಅಣ್ತಮ್ಮ, ಹೊಟ್ಟೆಗೆ ಏನು ತಿಂದನೆ ಹಿಂಗೆ ಖಾಲಿ ಹೊಟ್ಟೆಲಿ ಕುಡ್ಕೊಂಡು ಯಾಕೆ ಹಿಂಗೆ ಮಾಡ್ತಾ ಇದೆಯಾ, ಇದನ್ನೆಲ್ಲ ನೀನು ಏನೂ ಬೇಡ, ಆರಾಮಾಗಿರ್ಬೋದು. ಅದಕ್ಕಮ್ಮ ತಪ್ಪು ಮಾಡಿರ್ಬೋದು, ಇಲ್ಲ ಅಂತ ಹೇಳಲ್ಲ, ನೀನು ಡೈವರ್ಸ್ ಕೊಡೋ ಅಂತ ತಪ್ಪು ಮಾಡಿಲ್ಲ, ನೀನು ಡೈವರ್ಸ್ ಕೊಡೋಕ್ಕೆ ನಿರ್ಧಾರ ಮಾಡಿ ತಪ್ಪು ಮಾಡಿದ್ಯಾ ಅಣ್ತಮ್ಮ, ಅರ್ಥ ಮಾಡ್ಕೊ, ನಾನು ಏನು ಕೇಳ್ತಾ ಇದ್ದೀನಿ, ನಾನು ಈ ಮನೆ ಋಣ ತಿಂದಿದ್ದೀನಿ, ಅದಕ್ಕೋಸ್ಕರ ನಿನಗೆಲ್ಲ ಒಳ್ಳೇದಾಗಲಿ ಅಂತ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಭದ್ರ ಹೇಳ್ತಾ ಇದ್ದಾನೆ, ನೀನೇನು ಹೇಳಕ್ಕೆ ಬರಬೇಡ, ಇದು ನನ್ನ ವಿಷಯ, ನನಗೆ ಗೊತ್ತವಳು ಎಂಥ ಮೋಸಗಾತಿ ಅಂತ ನೀನು ಏನು ಹೇಳಬೇಡ ಅಂತ ಹೇಳ್ತಾನೆ. ಆದರೂ ಕೂಡ ಕ್ವಾಟ್ಲೆ ಹೇಳ್ತಾ ಇದ್ದಾನೆ, ಇಲ್ಲ ಅಣ್ತಮ್ಮ, ಹೇಳೋದನ್ನು ಅರ್ಥ ಮಾಡ್ಕೊ, ಅದಕ್ಕಮ್ಮ ತುಂಬ ಒಳ್ಳೆಯವರು, ಅವ್ರ ಜೊತೆ ನೀನು ಜೀವನ ಚೆಂದಾಗಿ ಇಟ್ಕೊಬೋದು, ನೀನು ಡಿವೋರ್ಸ್ ಕೊಡಲ್ಲ ಅಂತ ಮನಸ್ಸನ್ನ ಚೇಂಜ್ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಭದ್ರಾಗೆ ಕೋಪ ಬಂದು, ಏಯ್ ನೀನು ಇದನ್ನೆಲ್ಲ ಹೇಳೋಕ್ಕೆ ನೀನು ಯಾವನ್ಲ, ನೀನು ಹೇಳೋದಕ್ಕೆ ನೀನು ಯಾವನೂ ಅಲ್ಲ ಇಲ್ಲಿ ಅಂತ ಹೇಳ್ಬಿಡ್ತಾನೆ. ಅದನ್ನು ಕೇಳಿದಂಥ ಕ್ವಾಟ್ಲೆಗೆ ತುಂಬ ಬೇಜಾರಾಗುತ್ತೆ. ಅಣ್ತಮ್ಮ ನೀನು ಈ ಮಾತು ಹೇಳ್ತಾ ಇದೆಯಾ, ನಾನು ಯಾರು ಅಂತ, ಇಷ್ಟಾದಮೇಲೆ ನಾನು ಇನ್ನೂ ಇಲ್ಲೇ ಇದ್ದರೆ ನನಗೆ ನಾಯಿಗೆ ಸಿಗೋ ಬೆಲೆನೂ ನನಗೆ ಸಿಗಲ್ಲ ಅಣ್ತಮ್ಮ, ನಾನು ಇಲ್ಲಿಂದ ಹೊರಡ್ತೀನಿ, ನನಗೆ ಈ ಮನೆಯಲ್ಲಿ ಜಾಗ ಬೇಕಾಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಕಾರ್ ಕೀನ ಅಲ್ಲಿ ಇಕ್ಬಿಟ್ಟು ಅವನು ಪಾಪ ಹೊರಟುಬಿಡ್ತಾನೆ ಕ್ವಾಟ್ಲೆ ಮನೆ ಬಿಟ್ಟಾಚೆ. ಇಲ್ಲಿ ವಿದ್ಯಾ ಮುಯೂಟಕ್ಕೆ ಅಂತ ಹೇಳಿ ಎಲ್ಲ ಏನೇನು ಐಟಮ್ಸ್ ಬೇಕು ಅಡುಗೆಗೆ ಅದನ್ನೆಲ್ಲ ಲಿಸ್ಟ್ ಮಾಡ್ತಾ ಇರ್ತಾಳೆ. ಅದನ್ನು ನೋಡಿರೋ ಅಜ್ಜಿ ಕೇಳ್ತಾ ಇದ್ದಾರೆ, ಏನಮ್ಮ ಮಾಡ್ತಾ ಇದ್ದೀರಾ ಇಬ್ಬರು, ಏನೋ ಬರೀತಾ ಕೂತಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ವಿದ್ಯೆ ಹೇಳ್ತಿದ್ದಾಳೆ, ಅದು ಅಜ್ಜಮ್ಮ ಮುಯೂಟಕ್ಕೆ ಏನೇನು ಐಟಮ್ಸ್ ಬೇಕೋ ಅದನ್ನೆಲ್ಲ ಬರಿತಾ ಇದ್ದೀನಿ, ನಾಳೆ ಹೆಂಗಿದ್ರು ಸಂತೆ ಇದೆಯಲ್ಲ, ನಾವೇ ಹೋಗಿ ತೊಗೊಂಬಂದ್ಬಿಡೋಣ ಅಂತ ಹೇಳಿ ಎಲ್ಲ ಲಿಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಅಲ್ಲಮ್ಮ ಮುಯೂಟದ್ದು ಬಿಡು, ಅದು ಹೆಂಗೋ ಆಗುತ್ತೆ ಅಡುಗೆ, ಅದು ನಾಳೆ ಇವತ್ತು ಹೋಗಿ ಐಟಮ್ ತಂದರೆ ನಾಳೆ ಆಗೋಗುತ್ತೆ, ನಾಳೆ ಒಂದೇ ದಿನ ಇರೋದು ನಮಗೆ ಮುಯೂಟ ಹಾಕ್ಸೋದಕ್ಕೆ. ಆದರೆ ಜನಗಳಿಗೆ ಇನ್ನೂ ವಿಷಯನೇ ಗೊತ್ತಿಲ್ವಲ್ಲ, ಜನಗಳಿಗೆ ವಿಷಯ ಗೊತ್ತಿಲ್ಲ ಅಂದರೆ ಜನಗಳು ಊಟಕ್ಕೆ ಬರಲ್ಲ, ಯಾರೂ ಊಟಕ್ಕೆ ಬಂದಿಲ್ಲ ಅಂದರೆ ನಾವು ಊಟ ಮಾಡಿಸಿದೆಲ್ಲ ವೇಸ್ಟ್ ಅಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ರತ್ನ ಅವ್ರು ಕೂಡ, ಹೌದಮ್ಮ ವಿದ್ಯಾ, ಫಸ್ಟು ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಕ್ವಾಟ್ಲೆ ಅತ್ಕಮ್ಮ ಅಂತ ಅಂದ್ಕೊಂಡು ಬರ್ತಾನೆ. ಅದನ್ನು ನೋಡಿರೋ ವಿದ್ಯಾ, ಯಾಕಣ್ಣಯ್ಯ, ಯಾಕೆ ಸಪ್ಪಗೆ ಬಂದಿದ್ಯಾ, ಏನಾಯಿತು ಅಂತಾಳೆ. ಅದಕ್ಕೆ ಅವ್ನು ಕೇಳ್ತಾ ಇದ್ದಾನೆ, ಏನಿಲ್ಲ ಅತ್ತಿಗೆಮ್ಮ, ನೀನು ಚೆನ್ನಾಗಿದ್ದೀಯಾ ಅಂತ ಹೇಳ್ತಾನೆ. ಅದಕ್ಕೆ ವಿದ್ಯೆ ಹೇಳ್ತಾ ಇದ್ದಾಳೆ, ನಾನು ಚೆನ್ನಾಗಿದ್ದೀನಿ ಅಣ್ಣಯ್ಯ, ನೀನು ಯಾಕೋ ಸಪ್ಪಗಿದೆಯಾ, ಏನಾಯ್ತು ಅಣ್ಣಯ್ಯ, ಯಾಕೆ ಹೇಳ್ತಾ ಇದೆಯಾ ಅಂತ ಕೇಳ್ತಾಳೆ. ಆಗ ಅವ್ನು ಹೇಳ್ತಾ ಇದ್ದಾನೆ, ಹಿಂಗೆ ಭದ್ರಣ್ಣ, ನಾನು ಹಿಂಗೆ ಹೇಳಕ್ಕೆ ಹೋದೆ ನಿಮ್ಮ ಬಗ್ಗೆ, ಅದಕ್ಕೆ ಎತ್ತು ಕೆನ್ನೆ ಮೇಲೆ ಬಾರಿಸಿ ನನ್ನನ್ನು ಬೇಜಾರು ಮಾಡಿದ್ರು, ಅದಕ್ಕೆ ನಾನು ಮನೆ ಬಿಟ್ಟು ಬಂದಮೇಲೆ ಎಲ್ಲಿಗೆ ಹೋಗಬೇಕು ಅಂತ ನನಗೆ ಗೊತ್ತಾಗಲಿಲ್ಲ, ಆಮೇಲೆ ನಿನ್ನನ್ನು ನೆನೆಸ್ಕೊಂಡು ಅದಕ್ಕೆಮ್ಮ ನಾನು ಇಲ್ಲಿಗೆ ಬಂದೆ ಅದಕ್ಕೆಮ್ಮ ಅಂತ ಹೇಳ್ತಾನೆ. ಅದಕ್ಕೆ ವಿದ್ಯಾ, ಹೌದು ಅಣ್ಣಯ್ಯ ಬಿಡು, ನೀನು ನನಗೇನು ಅಭ್ಯಂತರ ಇಲ್ಲ ನಮ್ಮ ಮನೇಲಿರೋದು, ನಾನು ಮನೇಲಿರೋಷ್ಟು ದಿನ ನೀನು ನನ್ನ ಒಡ ಹುಟ್ಟಿದ ತಂಗಿ ಥರ ನೋಡ್ಕೊಂಡಿದ್ಯಾ, ನೀನು ನನ್ನ ಜೊತೆ ಇರೋದು ಯಾವುದೇ ಒಂದು ತೊಂದರೆ ಇಲ್ಲ, ನೀನು ಆರಾಮಾಗಿರೋ ಅಣ್ಣಯ್ಯ ಇಲ್ಲೇ ಅಂತ ಹೇಳ್ತಾಳೆ. ಅದನ್ನು ಕೇಳಿದಂಥ ಕ್ವಾಟ್ಲೆಗೆ ಖುಷಿಯಾಗಿ, ನಿಮ್ಮ ಋಣ ನಾನು ಹೇಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆಮ್ಮ, ನೀವು ಇಷ್ಟು ದೊಡ್ಡ ಸಹಾಯ ಮಾಡಿದ್ದೀರಾ ನನಗೆ ಅಂತ ಹೇಳ್ತಾನೆ. ಅದಕ್ಕೆ ರತ್ನ ಅವ್ರು ಹೇಳ್ತಿದ್ದಾರೆ, ಅದಕ್ಕೆ ಋಣ ಅಂತೆಲ್ಲ ಯಾಕಪ್ಪ ಹೇಳ್ತೀಯಾ, ನೀನು ಅವಳನ್ನ ಅಷ್ಟು ದಿನ ಚೆನ್ನಾಗಿ ನೋಡ್ಕೊಂಡಿದ್ಯಾ, ನೀನು ಆರಾಮಾಗಿರು ಅಂತ ಹೇಳ್ತಾರೆ. ಅದಕ್ಕೆ ಅವನು ಕ್ವಾಟ್ಲೆ, ಸರಿ ಅದಕ್ಕೆಮ್ಮ, ನಾನು ಬಂದಾಗ ಎಲ್ಲ ಅಷ್ಟೊಂದು ಡೀಪಾಗಿ ಏನೋ ಮಾತಾಡ್ತಾ ಇರಲ್ಲ, ಏನು ಅಂತ ಕೇಳ್ಬೋದು ಅದಕ್ಕೆಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ಅಣ್ಣ ಕ್ವಾಟ್ಲೆ ಅಣ್ಣ, ಅದು ನಾವು ಭಾನುವಾರ ಮುಯೂಟ ಇಟ್ಕೊಂಡಿದ್ದೀವಣ್ಣ ಅಂತ ಹೇಳ್ತಾಳೆ. ಅದಕ್ಕೆ ಕ್ವಾಟ್ಲೆ, ಯಾಕೆ ಮುಯೂಟ ಅಂತ ಕೇಳ್ತಾನೆ. ವಿದ್ಯಾ ಹೇಳ್ತಾ ಇದ್ದಾಳೆ, ಮುಯೂಟ ಅದೇ ನಾನು ಡಾಕ್ಟ್ರು ಓದಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ ಕ್ವಾಟ್ಲೆ ಅಣ್ಣ, ಅದಕ್ಕೆ ಸೋಮವಾರ 1,00,000 ಫೀಸ್ ಕಟ್ಟಬೇಕು, ನಾನು ದುಡ್ಡಿಲ್ವಲ್ಲ, ಮುಯೂಟ ಹಾಕಿಸಿ ಹಂಗಾದ್ರೂ ದುಡ್ಡು ಬರುತ್ತೆ ಅಂತ ಹೇಳಿ ಮುಯೂಟಕ್ಕೆಲ್ಲ ಅರೇಂಜ್ ಮಾಡಿದ್ದೀವಿ, ಆದರೆ ಇನ್ನೂ ಯಾರನ್ನೂ ಕರೆದೇ ಇಲ್ಲ, ಹೆಂಗೆ ಆ ಜನ ಎಲ್ಲ ಕರೆಯೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ವಿ ಅಣ್ಣಯ್ಯ ಅಂತ ಹೇಳ್ತಾಳೆ. ಅದಕ್ಕೆ ಕ್ವಾಟ್ಲೆ ಹೇಳ್ತಿದ್ದಾನೆ, ಮುಯೂಟು ಜನದ ಚಿಂತೆ ನೀನು ಬಿಟ್ಬಿಡು ಅದಕ್ಕೆಮ್ಮ, ನಾನು ನೋಡ್ಕೊತೀನಿ ಎಲ್ಲ, ನೀನು ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ವಿದ್ಯಾ ನೀನು ಒಬ್ಬ ಹೆಂಗೆ ಅಣ್ಣಯ್ಯ ಎಲ್ಲ ಸೇರಿಸ್ತೀಯಾ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ಒಬ್ಬನೇ ಇರ್ಬೋದು, ಆದರೆ ಈ ಬುದ್ಧಿಯಿಂದ ನಾನು ಎಲ್ಲರನ್ನೂ ಸೇರಿಸ್ತೀನಿ, ಅದ್ರ ಚಿಂತೆ ಬಿಟ್ಬಿಡು ಅದಕ್ಕೆಮ್ಮ, ಜನ ನುಗ್ಗಿ ಬರಬೇಕು ಮುಯೂಟಕ್ಕೆ, ಹಂಗೆ ಸೇರಿಸ್ತೀನಿ, ಅದ್ರ ಚಿಂತೆ ಬಿಡಿ ಅಂತ ಹೇಳ್ತಾನೆ.
ಮತ್ತಿಲ್ಲಿ ಚಂಪಾ ವಿದ್ಯಾಗೆ ಫೋನ್ ಮಾಡಿಬಿಟ್ಟು ಅದು ಅಕ್ಕ ಹಟ್ಟಿನಲ್ಲಿ ಏನು ನಡೀತಾ ಇದೆ ಅಂತ ಹೇಳಕ್ಕೆ ಬರ್ತಾಳೆ. ಅಷ್ಟರಲ್ಲಿ ವಿದ್ಯಾ, ನೋಡು ಚಂಪಾ, ನನಗೆ ನಿಮ್ಮ ಹಟ್ಟಿನಲ್ಲಿ ಏನು ನಡೀತಾ ಇದೆ ಅಂತ ಏನು ಹೇಳಬೇಡ. ನನಗೆ ಕೇಳೋದಕ್ಕೆ ಇಷ್ಟನೂ ಇಲ್ಲ. ನನ್ನ ಗಂಡನ ಜೊತೆ ಜೀವನ ಮಾಡಿ ಅದನ್ನೆಲ್ಲ ಕೇಳ್ಕೊಂಡು ನಾನು ಇರಬೇಕು ಅಂತ ನನ್ನ ಆಸೆ ಎಲ್ಲ ಬಿಟ್ಬಿಟ್ಟಿದ್ದೀನಿ. ನನ್ನ ಆಸೆ ಏನೇ ಇದ್ರೂ ಡಾಕ್ಟ್ರ್ ಆಗಬೇಕು, ಚೆನ್ನಾಗಿ ಓದಿ ಅಷ್ಟೇ. ಅದಕ್ಕೆ ನಾನು ಸೋಮವಾರ 1,00,000 ಕಟ್ಟಬೇಕು, ನಾನು ಡಾಕ್ಟ್ರ್ ಓದಬೇಕು ಅಂದರೆ ಆ ದುಡ್ಡು ಅರೇಂಜ್ ಮಾಡೋದು ಹೆಂಗೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಅದು ಬಿಟ್ಟು ನಿಮ್ಮ ಮಟ್ಟಿನಲ್ಲಿ ಏನಾಯಿತು ಎಂತಾಯಿತು ಅದೆಲ್ಲ ನನಗೇನೂ ಬೇಡ ಚಂಪಾ. ನೀನು ಏನೇ ಇದ್ದರೂ ಈ ಅಕ್ಕ ಚೆನ್ನಾಗಿದ್ದಾಳ ಏನು ಅಂತ ತಂಗಿಯಾಗಿ ಫೋನ್ ಮಾಡಿ ಬೇಕಾದರೆ ಕೇಳು. ಆ ಮನೆ ವಿಷಯದವಾಗಿ ನಾನು ಏನೂ ಯೋಚನೆ ಮಾಡಲ್ಲ, ಇನ್ಮೇಲೆ ನನಗೇನೂ ಹೇಳಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಚಂಪಾ, ಸರಿ ಅಕ್ಕ 1,00,000 ಎಲ್ಲ ಅರೇಂಜ್ ಮಾಡಿದ್ರಾ ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ಇಲ್ಲ ಮುಯ್ಯೂಟ ರೆಡಿ ಮಾಡ್ಕೊಂಡಿದ್ದೀವಿ, ಭಾನುವಾರ ಮುಯ್ಯೂಟದ ಮುಖಾಂತರ ದುಡ್ಡು ಗಿಡ್ ಬರ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ಚಂಪಾ ಹೇಳ್ತಾ ಇದ್ದಾಳೆ, ಅಯ್ಯೋ ಅಕ್ಕ ಮುಯ್ಯೂಟವೇ ಅಂತಾಳೆ. ಅದಕ್ಕೆ ಇವಳು ಹೇಳ್ತಾ ಇದ್ದಾಳೆ ವಿದ್ಯಾ, ಮುಯ್ಯೂಟನೇ, ಆದರೆ ನನಗೆ ಬೇರೆಯವ್ರ ಹತ್ರ ಎಲ್ಲ ಕೇಳೋದಕ್ಕೆ ಸಹಾಯನ ಬೇಜಾರು, ಅದಕ್ಕೆ ನಾವೇ ಕಷ್ಟಪಟ್ಟು ಒಂದು ಊಟ ಅರೇಂಜ್ ಮಾಡಿ ಮಾಡ್ತಾಯಿದ್ದೀವಿ. ಸರಿ ಚಂಪಾ ಆಯಿತು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಮತ್ತಿಲ್ಲಿ ಕ್ವಾಟ್ಲೆ ಮುಯ್ಯೂಟದ ಅನೌನ್ಸ್ಮೆಂಟ್ಗೆ ಅಂತ ಹೇಳಿ ಆಟೋ ತೊಗೊಂಡು ಕ್ಯಾನ್ವಾಸ್ಗೆ ಹೋಗ್ಬಿಟ್ಟಿದ್ದಾನೆ. ಕ್ಯಾನ್ವಾಸ್ ಮಾಡೋ ಥರ ಹೇಳ್ತಾ ಇದ್ದಾನೆ, ನೋಡಿ ಅಕ್ಕಂದಿರೆ, ನೋಡಿ ಅಣ್ಣಂದಿರೆ, ನೋಡಿ ಅಕ್ಕ ತಮ್ಮಂದಿರೆ, ಬಂದು ಬಳಗದವ್ರೆ, ಇಲ್ಲಿ ಭಾನುವಾರ ನಿಮಗೆಲ್ಲ ಮನೆಯಲ್ಲಿ ರಜಾ ಅಂತ ಮಜಾ ಮಾಡ್ಕೊಂಡು ಕುತ್ಕೋಬೇಡಿ. ಮಜಾ ಮಾಡಬೇಕು ಅಂತಂದರೆ ಇಲ್ಲಿ ಮುಯ್ಯೂಟ ಏರ್ಪಡಿಸಿದ್ದೀವಿ, ಅಲ್ಲಿಗೆ ಬರಬೇಕು. ನಮ್ಮ ಈ ಊರಿನ ಹೆಮ್ಮೆಯ ಮಗಳಾದ ವಿದ್ಯಾ ಅವ್ರಿಗೆ MBBSಗೆ ಸೀಟ್ ಸಿಕ್ಕಿದೆ, ಅದಕ್ಕೆ ಫೀಸ್ ಕಟ್ಟಬೇಕಾಗಿ ಅವ್ರು ಸ್ವಲ್ಪ ಬಡವರಾಗಿರೋದ್ರಿಂದ ಈ ಹೆಮ್ಮೆ ಮಗಳು ಡಾಕ್ಟರ್ ಆಗಬೇಕು, ಹಾಗಾಗಿ ಮುಯ್ಯೂಟ ಏರ್ಪಡಿಸಿದ್ದಾರೆ. ಪ್ರತಿಯೊಬ್ಬರು ಬಂದು ಮುಯ್ಯೂಟ ಮಾಡಿ ಅವ್ರು ನಿಮ್ಮ ಕೈಲಾದಷ್ಟು ಸಹಾಯನ ಮಾಡಬೇಕಾಗಿ ಕೇಳ್ಕೊತೀನಿ. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮರೆಯದಿರಿ, ಮರೆತು ನಿರಾಶರಾಗದಿರಿ, ಬಂದು ಊಟ ಮಾಡಬೇಕು. ಎಲ್ಲರೂ ನಿಮ್ಮ ಕೈಲಿ ಆಗಷ್ಟು ಸಹಾಯ ಮಾಡಬೇಕು ಅಂತ ನಿಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ ಅಂತ ಎಲ್ಲ ಹೇಳಿ ಊರು ತುಂಬ ಆಟೋದಲ್ಲಿ ಕ್ಯಾನ್ವಾಸ್ ಮಾಡಿಕೊಂಡು ಬರ್ತಾನೆ. ಅಷ್ಟರಲ್ಲಿ ಅವನಿಗೆ ಒಂದು ಫೋನ್ ಬರುತ್ತೆ. ಅದಕ್ಕೆ ಕ್ವಾಟ್ಲೆ, ಇದ್ಯಾರು ವಿರೋಧ ಪಕ್ಷದವ್ರು ಫೋನ್ ಮಾಡ್ತಾರಲ್ಲ ಅಂದ್ಬಿಟ್ಟು ಹೇಳಿ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲಿ ಸಾವಿತ್ರಿಯವರು, ಅಲ್ಲ ಕ್ವಾಟ್ಲೆ ಹೇಗಿದೆಯಾ ಅಂತಾರೆ. ಚೆನ್ನಾಗಿದ್ದೀನಿ, ಏನು ಹೇಳಿ ಅಂತಾರೆ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ಏನೋ ಮಾತಾಡ್ತಾ ಇರೋಂಗೆ ಇದೆಯಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಕ್ವಾಟ್ಲೆ, ಅದು ನಮ್ಮ ವಿದ್ಯಾಕ MBBS ಸೀಟ್ ಸಿಕ್ಕಿ ನಮ್ಮ ವಿದ್ಯಾಕ ಕಾಲೇಜ್ಗೆ ಹೋಗಬೇಕು ಅಂತ, ಡಾಕ್ಟ್ರ್ ಆಗಬೇಕು ಅಂತ ಹೋಯ್ತಾ ಇದ್ದಾರೆ ಅಂತ, ಅದಕ್ಕೆ ಪ್ರಚಾರ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಸಾವಿತ್ರಿಯವ್ರು ಕೇಳ್ತಿದ್ದಾರೆ, ಹಂಗಂದ್ರೆ ಅವ್ಳು ಕಾಲೇಜಿಗೆ ಸೇರ್ಕೊಂಡೇ ಬಿಟ್ಲೆ ಸೀಟ್ ಸಿಕ್ಕಿ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾ ಇದ್ದಾನೆ, ಅದೇ ಬಂದಿರೋದು, ಅಲ್ಲೇ ಚಿಕ್ಕಮ್ಮ ಅವ್ರಿಗೆ ಕಾಲೇಜಿಗೆ ಫೀಸ್ ಕಟ್ಟೋದಕ್ಕೆ 1,00,000 ಕಟ್ಟಬೇಕು ಸೋಮವಾರ, ಅದ್ರದ್ದು ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಆಗ್ಬಿಟ್ಟೈತೆ, ಅದಕ್ಕೆ ಮುಯ್ಯೂಟ ಹಾಕ್ಸ್ತವ್ರೆ ಅವರು ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ಮುಯ್ಯೂಟವೇ ಅಂತ ಕೇಳ್ತಾಳೆ. ಆಗ ಕ್ವಾಟ್ಲೆ, ಅವರು ಮುಯ್ಯೂಟ ಹಾಕ್ಸ್ಬೇಕು ಅಂತ ಮಾಡಿದ್ದಾರೆ, ನೀವು ಕೂಡ ಬಂದು ಭಾನುವಾರ ಊಟ ಮಾಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಸರಿ ಆಯ್ತು, ನಾನು ಫೋನ್ ಇಡ್ತೀನಿ, ನಾನು ಇನ್ನೂ ತುಂಬ ಕ್ಯಾನ್ವಾಸ್ ಮಾಡೋದಿದೆ, ಸರಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಇಲ್ಲಿ ಸಾವಿತ್ರಿ, ಓಹೋ ಇವಳು ಡಾಕ್ಟ್ರ್ ಆಗೋಕ್ಕೆ ಹೋಗೋಳ, ಮುಯ್ಯೂಟ ಅದು ಹೆಂಗೆ ಹಾಕ್ಸ್ತಾಳೆ ನಾನು ನೋಡ್ತೀನಿ, ಮುಯ್ಯೂಟ ಹಾಕ್ಸಿ ಅದು ಹೆಂಗೆ ಮುಯ್ ತೊಗೊತಾಳೆ ಅಂತ ನೋಡ್ತೀನಿ, ಅಲ್ಲಿ ಮುಯ್ ಕೊಡ್ತಾ ಇದ್ದಂಗೆ ಅದನ್ನೆಲ್ಲ ನನಗೆ ಹೆಂಗೆ ಎಸ್ಕೇಪ್ ಮಾಡಿಸ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾ ಇದ್ದಾಳೆ. ಮತ್ತಿಲ್ಲಿ ಶಿವರಾಮೇಗೌಡರು, ಸರಿ ಗೋವಿಂದ, ಇವತ್ತು ಬ್ಯಾನೆಟ್ ಫ್ಯಾಕ್ಟ್ರಿದು ಆಡಿಷನ್ ಇದೆಯಲ್ಲ, ಅಲ್ಲಿಗೆ ಆಡಿಟ್ರ್ ಬರ್ತಾರಲ್ಲ, ಅಲ್ಲಿಗೆ ಇವತ್ತು ಭದ್ರನ್ ಕಳಿಸ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಗೋವಿಂದ ಅವ್ರು ಹೇಳ್ತಾ ಇದ್ದಾರೆ, ಭದ್ರನ್ ಕಳ್ಸೋಕ್ಕೆ ಅಣ್ಣ ಈಗಿರೋ ಪರಿಸ್ಥಿತಿಲಿ ಅವನು ಬೇಡ ಅನ್ಸುತ್ತೆ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು, ಸರಿ ಹಂಗಾದ್ರೆ ಕ್ವಾಟ್ಲೆನ ಕಳಿಸ್ಬಿಡು ಅಂತ ಹೇಳ್ತಾರೆ. ಆಗ ಅವ್ರ ಹೆಂಡತಿ ಹೇಳ್ತಾ ಇದ್ದಾರೆ ಮೋಹನ್ ಅವರು, ಅದು ಕ್ವಾಟ್ಲೆ ಮನೆಯಲ್ಲಿಲ್ಲ, ಮನೆ ಖಾಲಿ ಮಾಡ್ಕೊಂಡು ಹೊಂಟೋಗಿದ್ದಾನೆ ಅಂತ ಹೇಳ್ತಾರೆ. ಅದನ್ನು ಕೇಳಿದಂತೆ ಶಿವರಾಮೇಗೌಡರು ಶಾಕ್ ಆಗ್ತಾರೆ. ಮತ್ತಿಲ್ಲಿ ರತ್ನ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇರ್ತಾಳೆ. ಅದನ್ನು ನೋಡಿದಂಥ ಅಜ್ಜಮ್ಮ, ಯಾಕೆ ರತ್ನ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇದೆಯಲ್ಲ. ಅದಕ್ಕೆ ರತ್ನ ಅವ್ರು ಹೇಳ್ತಿದ್ದಾರೆ, ಅಲ್ಲ ಕಣತ್ತೆ, ಈ ವಿದ್ಯೆ ನೋಡಿದ್ರೆ ಮುಯ್ಯೂಟ ಮಾಡಿಸ್ಲೇಬೇಕು ಅಂತ ಹೇಳ್ತಾರೆ, ಅದಕ್ಕೇನು ಪಾಪ ಸಹಾಯ ಮಾಡೋಕ್ಕೆ ಕ್ವಾಟ್ಲೆನೂ ಬಂದವನೇ. ಕ್ವಾಟ್ಲೆ ಕರೆದ್ರೆ ಎಷ್ಟು ಜನ ಬಂದುಬಿಡ್ತಾರೆ ಮುಯ್ಯೂಟಕ್ಕೆ, ಅವ್ನು ಅಷ್ಟು ಜನಕ್ಕೆಲ್ಲ ಹೇಳೋಕ್ಕಾಗುತ್ತಾ, ಅದನ್ನೇ ಯೋಚನೆ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಕ್ವಾಟ್ಲೆ ಮನೆ ಹತ್ರನೇ ಬರ್ತಾನೆ ಆಟೋದಲ್ಲಿ ಕ್ಯಾನ್ವಾಸ್ ಮಾಡಿಕೊಂಡು, ಮರೆಯದಿರಿ, ಮರೆತು ನಿರಾಶರಾಗದಿರಿ, ನಮ್ಮೂರಿನ ಹೆಮ್ಮೆಯ ಮಗಳು ವಿದ್ಯಾ ಅವರು MBBS ಓದೋಕ್ಕೆ ಸೀಟ್ ಸಿಕ್ಕಿ MBBS ಮಾಡೋಕ್ಕೆ ಡಾಕ್ಟ್ರಕ್ಕೆ ಹೋಗ್ತಾ ಇದ್ದಾರೆ, ನೀವೆಲ್ಲ ಬಂದು ಭಾನುವಾರ ಮುಯ್ಯೂಟ ಮಾಡಿ ನಿಮ್ಮ ಕೈಲಾದ ಸಹಾಯ ಮಾಡಬೇಕು ಅಂತ ಅನೌನ್ಸ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅದನ್ನು ಕೇಳಿದಂಥ ಮನೆಯವರೆಲ್ಲ ಆಚೆ ಬರ್ತಾರೆ. ವಿದ್ಯಾ, ಸರು ಮತ್ತು ರತ್ನ ಅವರು ಅಜ್ಜಿ ಎಲ್ಲ ಆಚೆ ಬಂದು, ಏನಪ್ಪ ಇದು ಅಂತಾರೆ. ಅವನು ಸರಿ ಅಂದ್ಬಿಟ್ಟು ಹಂಗೆ ನಿಂತಿರ್ತಾನೆ. ಮತ್ತಿಲ್ಲಿ ಶಿವರಾಮೇಗೌಡರು, ಯಾಕೆ ಏನಾಯಿತು ಕ್ವಾಟ್ಲೆ ಮನೆ ಬಿಟ್ಟು ಹೋಗೋಂಥದ್ದು ಮೋಹನ ಅಂತ ಕೇಳ್ತಾರೆ. ಮೋಹನ್ ಅವ್ರು ಹೇಳ್ತಾಯಿದ್ರೆ, ಅದು ಭದ್ರಾಗೆ ಒಳ್ಳೆ ಮಾತು ಹೇಳಕ್ಕೆ ಹೋಗಿದ್ದಾನೆ, ಅದಕ್ಕೆ ಇವನು ಕೋಪ ಮಾಡಿಕೊಂಡು ಚೆನ್ನಾಗಿ ಒಂದು 4 ಮಾತು ಬೈದು ಒಂದು ಹೊಡೆದ್ಬಿಟ್ಟಿದ್ದಾನೆ, ಅದಕ್ಕೆ ಬೇಜಾರು ಮಾಡ್ಕೊಂಡು ಹೊಂಟೋಗಿದ್ದಾನೆ ರೀ ಅಂತ ಹೇಳ್ತಾಳೆ. ಅದಕ್ಕೆ ಅವರು ಶಿವರಾಮೇಗೌಡರು ಹೇಳ್ತಾ ಇದ್ದಾರೆ, ಅಯ್ಯೋ ಬಿಡು, ಅವರಿಬ್ರದ್ದು ಯಾವಾಗಲೂ ಜಗಳ ಆಡೋದು, ಮುನ್ಸ್ಕೊಳ್ಳೋದು, ಒಂದಾಗೋದು ಇದ್ದಿದ್ದೆ
ಹಾಗೆ ಹೋಗಿದ್ದಾರೆ. ಇವಾಗ ಬರ್ತಾನೆ ಅವನ ಹಿಂದಿನ ಸ್ವಲ್ಪ ಹೊತ್ತು ಆದಮೇಲೆ ಸರ್ ಹೋಗ್ತಾರೆ. ಅವರೇ ಏನೂ ಆಗಲ್ಲ, ಗೋವಿಂದ ನೀನು ಹೋಗಿ ಆಡಿಟ್ರ್ ಇದಕ್ಕೆ ನೀನೇ ಹೋಗಿ ಇವತ್ತೆಲ್ಲ ಸಹಿ ಮಾಡಿ ಬಂದುಬಿಡ್ಲಾ ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಹೊರಡ್ತಾರೆ. ಇದಿಷ್ಟು ಬಂದು ಶುಕ್ರವಾರ ಸಂಚಿಕೆಯ ಮುದ್ದು ಸೊಸೆ ಎಪಿಸೋಡ್. ನೀವು ಶನಿವಾರದ ಎಪಿಸೋಡ್ ನೋಡಬೇಕು ಅಂತ ಹೇಳಿದ್ರೆ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.